ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮನ್ನು ನಾನು ಕ್ಲಿಯರ್ ಮಾಡಿದ್ದೇನೆ. ಕಾಮರ್ಸ್ ಪೇಪರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ 2023ರ ಬ್ಯಾಚಲ್ಲಿ ಕ್ಲಿಯರ್ ಮಾಡಿದ್ದೇನೆ. ಸೊ ಇದರ ಅನುಭವ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯಾವೆಲ್ಲ ಟಿಪ್ಸ್ಗಳನ್ನು ನಾನು ಫಾಲೋ ಮಾಡಿದ್ದೆ, ಯಾವೆಲ್ಲ ಬುಕ್ಸ್ಗಳನ್ನು ನಾನು ರೆಫರ್ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರು ಆಗಬೇಕು, ಲೆಕ್ಚರ್ಸ್ ಆಗಬೇಕು ಅಂತ ಬಯಸ್ತೀರಾ ಅವರಿಗೆಲ್ಲ ನಾವು ಅರ್ಹತೆಯ ಪರೀಕ್ಷೆಯನ್ನು ನಡೆಸ್ತಾರೆ. ಸ್ಟೇಟ್ ಲೆವೆಲಲ್ಲಿ KCET ಎಕ್ಸಾಮ್, ನ್ಯಾಷನಲ್ ಲೆವೆಲಲ್ಲಿ ನೆಟ್ ಎಕ್ಸಾಮನ್ನು ನಡೆಸ್ತಾರೆ. ಸೊ ಈ ಎಕ್ಸಾಮನ್ನು ಪಾಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಯಾಕಂದರೆ ಅಷ್ಟು ಪ್ರಿಪರೇಷನ್ ಬೇಕಾಗುತ್ತೆ, ಅಷ್ಟೇ ಟಫ್ ಇರುತ್ತೆ ಎಕ್ಸಾಮ್. ಅದಕ್ಕೆ ಸರಿಯಾಗಿ ಪ್ರಿಪ್ರೇಷನ್ ಮಾಡಿ ನಾವು ಇಲ್ಲಿ ಎಕ್ಸಾಮನ್ನು ಪಾಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪಾಸ್ ಆಗಬೇಕಾದ್ರೆ ನಮಗೆ ತುಂಬ ಪ್ರೊಸೀಜರ್ಸ್ ಇದೆ. ಅವೆಲ್ಲ ಪ್ರೊಸೀಜರ್ಸ್ ಗೌರ್ಮೆಂಟ್ನಿಂದ ಬಂದ ನಂತರ, ಅಂದರೆ ಆ KEಯಿಂದ ಬಂದ ನಂತರ ನಾವು ಅದಕ್ಕೆ ಅಪ್ಲೈ ಮಾಡಿ ಎಕ್ಸಾಮ್ಗೆ ಫೀಸ್ ಎಲ್ಲ ಕಟ್ಟಿ ಅದಕ್ಕೆ ಎಕ್ಸಾಮ್ಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನಾನು ಎಕ್ಸಾಮ್ ಬರಿಬೇಕು ಅಂತ ಇದ್ದೆ. KCET ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬೇಕು ಅಂತ ಇರೋದ ಕಾರಣ ಟೀಚಿಂಗ್ ಎಕ್ಸಾಮನ್ನು ಬರೀಬೇಕು ಅಂತ KCET ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದ ನಂತರ ಸ್ವಲ್ಪ ಮೋಟಿವೇಶನ್ ಹೋಯಿತು. ಯಾಕಂತ ಹೇಳಿದರೆ ಎಕ್ಸಾಮ್ ಮುಂದೂಡಲಾಗಿದೆ ಅಂತ ಬಂತು. ಮತ್ತು ಎಕ್ಸಾಮ್ ಮುಂದೂಡಿ 2024 ಜನವರಿ 13ರಂದು ನಡೆಸಿದರು. ಸೊ ನಾನು ಈ ಎಕ್ಸಾಮ್ಗೆ ನಮಗೆ ಬೇಕಾದಷ್ಟು ಟೈಮ್ ಸಿಕ್ತು. ಅಲ್ಲಿ ಮುಂದೂಡಿದ ಕಾರಣ ನಮಗೆ ಬೇಕಾದಷ್ಟು ಟೈಮ್ ಸಿಕ್ತು. ಸೊ ಪ್ರಿಪರೇಷನ್ ಮಾಡಲಿಕ್ಕೆ ಹೇಗೆ ಪ್ರಿಪರೇಷನ್ ಮಾಡಿಕೊಂಡೆ ಅಂತ ಹೇಳಿದರೆ, ನಾನು ಕರೆಕ್ಟಾಗಿ ಸಿಲೆಬಸ್ಸನ್ನು ಓದ್ಕೊಂಡಿದ್ದೆ. ಸಿಲೆಬಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮಲ್ಲೂ ನಾವು ಸಿಲೆಬಸ್ಸನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಸಿಲೆಬಸ್ಸನ್ನು ನೋಡಿಕೊಂಡ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅದು ಸಿಲೆಬಸ್ಸಲ್ಲಿ ಏನಿದೆ ಅದಕ್ಕೆ ಸರಿಯಾಗಿ ನಾವು ಸಿಲೆಬಸ್ಸನ್ನು ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಅದೇ ಎಕ್ಸಾಮಲ್ಲಿ ಬರುತ್ತೆ. ಏನು ಸಿಲೆಬಸ್ಸಲ್ಲಿ ಇರುತ್ತೋ ಅದರ ಬಗ್ಗೆನೇ ಇರುತ್ತೆ, ಬಟ್ ಕ್ವಶನ್ಸ್ ಟಫ್ ಇರುತ್ತೆ ಅಂತ ಅರ್ಥ. ಹಾಗೆಯೇ ಆನಂತರ ಏನಾಗುತ್ತೆ ಅಂತ ಹೇಳಿದರೆ, ಸಿಲೆಬಸ್ಸನ್ನು ಓದ್ಕೊಂಡ ನಂತರ ನಮಗೆ ಕರೆಕ್ಟಾದ ಸೋರ್ಸ್ ಆಫ್ ಇನ್ಫಾರ್ಮೇಷನ್ಸ್ ಬೇಕು. ಅಂದರೆ ಬುಕ್ಸ್ ಅಥವಾ ಯಾವುದೇ ಮೆಟೀರಿಯಲ್ ನಾವು ಅದಕ್ಕೆ ಸರಿಯಾಗಿ ಕಲೆಕ್ಟ್ ಮಾಡಬೇಕು ಹೊರತು ಬೇರೆ ಒಟ್ಟರಷ್ಟು ಕಲೆಕ್ಟ್ ಮಾಡಿದರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ಪಷ್ಟವಾಗಿ ಸಿಲೆಬಸ್ಸನ್ನು ಕಲ್ತ್ಕೊಂಡು ನಂತರ ಸೋರ್ಸ್ ಆಫ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಾಗ ಒಂದೇ ಬುಕ್ಕಲ್ಲಿ ನಮಗೆಲ್ಲ ಸಿಗಲ್ಲ. ಯಾವುದು ಒಳ್ಳೆ ಬುಕ್ಕು, ಯಾವುದು ಹೈಯೆಸ್ಟ್ ರೇಟಿಂಗ್ಸಲ್ಲಿದೆ, ಯಾವ ಬುಕ್ಸನ್ನು ಎಲ್ಲರೂ ರೆಫರ್ ಮಾಡಿದ್ದಾರೆ, ಎಲ್ಲರೂ ಸಜೆಸ್ಟ್ ಮಾಡಿದ್ದಾರೆ, ಅಂಥ ಬುಕ್ಗಳನ್ನು ಓದಬೇಕಾಗುತ್ತೆ. ಸೊ ಓದೋದು ಅಂತ ಹೇಳಿದರೆ ಅದು ನಾವು ಥಿಯರಿ ಎಕ್ಸಾಮ್ಗೆ ಓದಿದಾಗೆ ಅಲ್ಲ. ಸೊ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ಓದಬೇಕಾಗುತ್ತೆ. ಸೊ ಸೋರ್ಸ್ ಆಫ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಸರಿಯಾಗಿ ಸಿಲೆಬಸ್ಗೆ ಪ್ರಕಾರ ಸೋರ್ಸ್ ಆಫ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಕಲೆಕ್ಟ್ ಮಾಡಿದ ನಂತರ ನಾವೇನು ಮಾಡಬೇಕಂತ ಹೇಳಿದರೆ, ಅದಕ್ಕೆ ಸರಿಯಾಗಿ ನಾವು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಹೇಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ನೋಡೋದಾದರೆ, ಶಾರ್ಟ್ ನೋಟನ್ನು ಮಾಡ್ಕೋಬೇಕಾಗುತ್ತೆ. ನಾವೀಗ ಎಕ್ಸಾಮ್ಗೆ ಓದುವಾಗ ಶಾರ್ಟ್ ನೋಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಶಾರ್ಟ್ ನೋಟನ್ನು ಹೇಗೆ ಮಾಡೋದಂದ್ರೆ, ಒಂದು ನೋಟ್ಸಲ್ಲಿ ಸಿಂಪಲಾಗಿ ಬರ್ಕೊಂಡು ಹೋಗೋದು, ಅಂದರೆ ಪಾಯಿಂಟ್ ವೈಸ್ ಬರ್ತಾ ಹೋಗೋದು. ಥಿಯರಿ ಇದ್ದರೆ ಅಂದರೆ ತುಂಬ ಥಿಯರಿ ಥರ ನೋಟ್ಸ್ ಇದ್ದರೆ ಅದನ್ನು ಸಣ್ಣ ಪಾಯಿಂಟಾಗಿ ಮಾಡ್ಕೊಂಡು ಹೋಗೋದು. ನಮಗೆ ರೀಕಾಲ್ ಆಗೋ ಥರ, ನಮಗೆ ಅರ್ಥ ಆಗೋ ಥರ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದರಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಎಕ್ಸಾಮಲ್ಲಿ ಫ್ಯೂಚರಲ್ಲಿ ನಾವು ಅಂದರೆ ಈಸಿಯಾಗಿ ಅದನ್ನು ರೆಫರ್ ಮಾಡಿಕೊಂಡು ಎಕ್ಸಾಮ್ ಟೈಮಿಗೆ ಆಗುವಾಗ ಆ ಶಾರ್ಟ್ ನೋಟನ್ನು ಓದ್ಕೊಂಡು ಹೋಗ್ಬೋದು. ಸೊ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ನಂತರ ಟೆಕ್ನಿಕಲ್ ಆಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓದೋದು ಜಸ್ಟ್ ಓದ್ಕೊಂಡಿರೋದು, ಶಾರ್ಟ್ ನೋಟ್ ಮಾಡ್ಕೊಂಡಿರೋದಲ್ಲ, ಅದನ್ನು ಜಸ್ಟ್ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ನಾವು ರೀಕಾಲ್ ಮಾಡ್ತಾ ಇರಬೇಕು. ರೀಕಾಲ್ ಮಾಡಿದ ನಂತರ ಅದನ್ನು ರಿವಿಷನ್ ಮಾಡ್ತಾ ಇರುವುದು ಆ ಥರ ಮಾಡಿಕೊಂಡೇ ಇದ್ದರೆ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ. ಸೊ ನಮಗೆ ಇಲ್ಲಿ ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ, ನಾವೀಗ ಯಾವ ಸಬ್ಜೆಕ್ಟ್ ನಮಗೆ ಕಷ್ಟ ಆಗುತ್ತೆ, ಈಗ ಅದರಲ್ಲಿ ತುಂಬ ವಿಷಯಗಳಿದೆ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇದೆ, ಪೇಪರ್ 1ನಲ್ಲಿ ತುಂಬ ಸಿಲೆಬಸ್ ಇದೆ. ಅದರಲ್ಲಿ ನಿಮಗೆ ಯಾವುದು ಕಷ್ಟ ಅನಿಸುತ್ತೆ ಅದನ್ನು ನಾವು ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಈವನ್ ಸಬ್ಜೆಕ್ಟ್ ಪೇಪರಲ್ಲಿ ಸಹ ನಮಗೆ ಯಾವ ಏರಿಯಾ ಕಷ್ಟ ಇದೆ. ಕಾಮರ್ಸಲ್ಲಿ ತುಂಬ ಬರುತ್ತೆ ಸಬ್ಜೆಕ್ಟ್ಗಳು, ಟ್ಯಾಕ್ಸ್, ಕಾಸ್ಟು, ಅಕೌಂಟಿಂಗ್, ಆ ಥರ ಸಬ್ಜೆಕ್ಟ್ಗಳು ಬರುತ್ತೆ. ಸೊ
ಆ ಥರ ಸಬ್ಜೆಕ್ಟ್ ಇರುವಾಗ ನಾವು ಯಾವುದು ನಮಗೆ ಕಷ್ಟ ಇರುತ್ತೆ ಆ ಏರಿಯಾಕ್ಕೆ ನಾವು ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಸೊ ಇದೊಂದು. ಹಾಗೆಯೇ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಓಲ್ಡ್ ಕ್ವಶನ್ಸ್ ಪೇಪರ್ ಏನಿರುತ್ತೆ, ಓಲ್ಡ್ ಕ್ವಶನ್ಸ್ ಪೇಪರನ್ನು ನೋಡ್ಕೋಬೋದು. ಓಲ್ಡ್ ಬುಕ್ಸ್ ಇರುತ್ತೆ, ಕ್ವಶನ್ ಪೇಪರ್ ಏನಿದೆ ಅದರದ್ದೇ ಬುಕ್ಸ್ ಇರುತ್ತೆ. ಸೊ ಅದರ ಬಗ್ಗೆ ನಾವು ಓದ್ಕೊಳ್ಬೋದು, ಅದನ್ನು ನಾವು ರೆಫರ್ ಮಾಡ್ಕೋಬೋದು, ಅದರಿಂದ ಸಹ ಎಕ್ಸಾಮ್ಗೆ ಪಾಸ್ ಮಾಡ್ಕೋಬೋದು. ಸೊ ಹೀಗೆ ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ, ಬೆಸ್ಟ್ ಟೈಮ್ ಟೇಬಲ್ ಮಾಡ್ಕೋಬೇಕು. ಟೈಮ್ ಟೇಬಲ್ ಮಾಡಿಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ ಆ ಟೈಮ್ನ ಪ್ರಕಾರ ನಾವು ಫಾಲೋ ಮಾಡ್ತಾ ಎಕ್ಸಾಮ್ಗೆ ಓದಬೇಕಾಗುತ್ತೆ. ಇಲ್ಲಂದರೆ ಯಾವಾಗಲೂ ಓದೋದು, ಯಾವಾಗಲೂ ಬರ್ಕೊಳ್ಳೋದು ಅದು ಸರಿ ಆಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಯಾವುದು ಅನುಕೂಲ ಆಗುತ್ತೆ ಟೈಮ್, ಬೆಳಿಗ್ಗೆ ಓದ್ತೀರಾ, ಬೆಳಿಗ್ಗೆ ಓದಿದ್ದು ಒಳ್ಳೆ ತಲೆಗೆ ಹತ್ತುತ್ತಾ, ಸೊ ಆ ಥರ ಟೈಮ್ ನಿಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ ಅದಕ್ಕೆ ಆ ಪ್ರಕಾರ ನೀವು ಟೈಮ್ ಟೇಬಲನ್ನು ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ಈ ಥರ ಎಲ್ಲ ಟಿಪ್ಸ್ಗಳನ್ನು ಬಳಸಲೇಬೇಕಾಗುತ್ತೆ. ಸೊ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ ಸೊ ನಾನು ಈ ಥರ ಎಲ್ಲ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಎಕ್ಸಾಮನ್ನು ಬರೀಲಿಕ್ಕೆ ಹೋಗಿದ್ದೆ. ಸೊ ಎಕ್ಸಾಮ್ ಬರೆಯುವಾಗ ಸ್ವಲ್ಪ ಪೇಪರ್ ಈಸಿ ಅನಿಸಿತ್ತು, ನನಗೆ ತುಂಬ ಈಸಿ ಅನಿಸಿತ್ತು. ಫಸ್ಟ್ ಪೇಪರ್ ಇರ್ಬೋದು, ಸೆಕೆಂಡ್ ಪೇಪರ್ ಇರ್ಬೋದು, ಸ್ವಲ್ಪ ಈಸಿ ಅನಿಸಿತ್ತು. ಇಲ್ಲಿ ಪ್ರಿಪೇರ್ ಆಗಲಿಕ್ಕೆ ನಮಗೆ ಹೆಚ್ಚಿನ ಯೂಟ್ಯೂಬ್ ಚಾನಲ್ಗಳು ಹೆಲ್ಪ್ ಮಾಡ್ತವೆ, ಆನ್ಲೈನ್ ಸೈಟ್ಗಳು ಹೆಲ್ಪ್ ಮಾಡ್ತವೆ. ಮಾಕ್ ಟೆಸ್ಟ್ ಈ ಥರ ತುಂಬ ಟೆಸ್ಟ್ಗಳೆಲ್ಲ ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಅದು ಸಹ ನೀವು ಯೂಸ್ ಮಾಡ್ಕೋಬೋದು ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ. ಸೊ ಈ ಥರ ಪ್ರಿಪೇರ್ ಮಾಡ್ಕೊಂಡು ಹೋದರೆ ನಮಗೆ ಎಕ್ಸಾಮಲ್ಲಿ ಈಸಿ ಅನಿಸುತ್ತೆ. ಸೊ ಹಾಗೆ ನಾನು ಪ್ರಿಪೇರ್ ಆಗಿದ್ದೆ, ಸೊ ಈಸಿ ಅನಿಸಿತ್ತು. ಎಕ್ಸಾಮ್ ಬರೆದು ತುಂಬ ಸಮಯದ ನಂತರ ರಿಸಲ್ಟ್ ಬಂತು, ಒಂದು 5-6 ತಿಂಗಳ ನಂತರ ರಿಸಲ್ಟ್ ಬಂತು. ನಾನು ಅಂದ್ಕೊಂಡಿದ್ದೆ ಪಾಸ್ ಆಗಲಿಕ್ಕಿಲ್ಲ ಅಂತ, ಬಟ್ ಯಾಕಂತ ಹೇಳಿದರೆ ನನಗೆ ಮೋಟಿವೇಶನ್ ಹೋಗಿತ್ತು ಆ ಟೈಮಲ್ಲಿ. ಅಂದರೆ ರಿಸಲ್ಟ್ ಯಾವಾಗ ಬಿಡ್ತಾರೋ ಅನ್ನೋ ಕಾಯ್ತಾ ಇದೆ. ಸೊ ಅಲ್ಲಿ ಫೈನಲ್ ಕೀ ಆನ್ಸರ್ ಬಿಟ್ಟ ನಂತರ ಸ್ವಲ್ಪ ಧೈರ್ಯ ಬಂತು, ಪಾಸ್ ಆಗ್ಬೋದೇನೋ ಅನ್ನೋ ಧೈರ್ಯ ಇತ್ತು. ಸೊ ಫೈನಲ್ ಕೀ ಆನ್ಸರಲ್ಲಿ ನೋಡಿ ನನ್ನ ಆನ್ಸರ್ ಮತ್ತು ಫೈನಲ್ ಕೀ ಆನ್ಸರ್ನ ಮ್ಯಾಚಿಂಗಲ್ಲಿ ನೋಡಿದಾಗ ಸೊ ಆಲ್ಮೋಸ್ಟ್ ಒಳ್ಳೆ ಮಾರ್ಕ್ ಬಂದಿತ್ತು. ಸೊ ನಂತರ ಫೈನಲ್ ರಿಸಲ್ಟ್ ಬಂದಾಗ, ಅಂದರೆ ತಾತ್ಕಾಲಿಕ ರಿಸಲ್ಟ್ ಏನು ಬಿಡ್ತಾರೆ ಅದೇ ಫೈನಲ್ ರಿಸಲ್ಟ್. ಸೊ ಅದು ಬಿಟ್ಟಾಗ ತುಂಬ ಖುಷಿ ಆಯಿತು, ಯಾಕಂದರೆ ಪಾಸ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆದ ನಂತರ ತುಂಬ ಖುಷಿ ಆಯಿತು. ಸೊ ಯಾರೆಲ್ಲ KCETಗೆ ಅಪ್ಲೈ ಮಾಡಿದ್ದೀರಾ, ಎಕ್ಸಾಮ್ ಬರಿಬೇಕು ಅಂತ ಇದ್ದೀರಾ, ಅವರು ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಇಲ್ಲಿ ಎಕ್ಸಾಮ್ ಓದಿದ ಕೂಡಲೇ ಪಾಸ್ ಆಗ್ತೇವೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಲಕ್ ಅನ್ನೋದು ಸಹ ಇಂಪಾರ್ಟೆಂಟ್. ಲಕ್ಕಿ ಅಂದರೆ ಲಕ್ಕಿ ಆಗಿದ್ದರೆ ತುಂಬ ಇಂಪಾರ್ಟೆಂಟ್, ಅದು ಸಹ ಒಂದು ಹೆಲ್ಪ್ ಮಾಡುತ್ತೆ ನಿಮಗೆ. ಲಕ್ಕಿ ಆಗಿದ್ದರೆ ನೀವು ಪಾಸ್ ಆಗ್ಬೋದು ಅಂತ. ಸೊ ಇಲ್ಲಿ ಟಿಕ್ಕಿಂಗ್ ಇರುವ ಕಾರಣ ಇದೊಂದು ಈಸಿಯೆಸ್ಟ್ ಎಕ್ಸಾಮ್. ಸೊ ಮತ್ತು ಇಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇರಲ್ಲ, ಎಕ್ಸಾಮಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇರಲ್ಲ. ಸೊ ಅದು ಸಹ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಯಾರೆಲ್ಲ ಈ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಈ ಎಕ್ಸಾಮಿಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ನಾಡಿದ್ದು 29ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನೀವು ಅಪ್ಲಿಕೇಶನನ್ನು ಹಾಕಿ ನೀವು ಎಕ್ಸಾಮನ್ನು ಪಾಸ್ ಮಾಡಿಕೊಳ್ಳಿ. ಈ ಥರ ಟಿಪ್ಸ್ಗಳನ್ನು ಯೂಸ್ ಮಾಡಿ ಎಕ್ಸಾಮ್ ನಾವು ಸ್ಟಡಿ ಮಾಡಿ ನಮಗೆ ಅರ್ಥ ಆದಷ್ಟು ನಮಗೆ ಎಕ್ಸಾಮ್ ಈಸಿ ಇರುತ್ತೆ. ಇಲ್ಲಾಂದರೆ ನಾವು ಏನೂ ಓದಿಲ್ಲ, ನಾವು ಹಾಗೆ ಹೋಗಿ ಟಿಕ್ ಹಾಕ್ತೀವಿ ಅಂತ ಹೇಳಿದರೆ ಎಕ್ಸಾಮ್ ಟಫ್ ಇರುತ್ತೆ. ಸೊ ಇಲ್ಲಿ ಪ್ರಿಪರೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿಯೇ ಆಗುತ್ತೆ. ಸೊ ಪ್ರಿಪರೇಷನ್ ಮಾಡಿಕೊಂಡು ಒಳ್ಳೆ ಬುಕ್ಸನ್ನು ರೆಫರ್ ಮಾಡಿಕೊಂಡು ಒಳ್ಳೆ ಮೆಟೀರಿಯಲನ್ನು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಿ, ಸಬ್ಜೆಕ್ಟ್ ಪೇಪರಿಗೂ ಹಾಗೆಯೇ ಜನರಲ್ ಪೇಪರಿಗೂ ಸಹ ಪ್ರಿಪೇರ್ ಆಗಿ. ಸೊ ಇಲ್ಲಿ ಟೋಟಲಾಗಿ ನಾವು 30 ಅಥವಾ 35 ಅಥವಾ 40% ಪಡೆದಿರಬೇಕು. ಯಾಕಂದರೆ 6% ಕ್ರೈಟೀರಿಯಾ, 6% ಅಷ್ಟು ಜನರನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ 6% ಅಷ್ಟು ಜನರನ್ನು ಸೆಲೆಕ್ಟ್ ಮಾಡುವಾಗ ನಮಗೆ 35 ಅಥವಾ 40% ಬೇಕೇ ಬೇಕಾಗುತ್ತೆ. ಆದ್ದರಿಂದ ನಾವು 35-40% ಅಷ್ಟು ಫೋಕಸ್ ಮಾಡಿ ಮತ್ತು ಕಟ್ ಆಫಿಗೆ ಬರುವಷ್ಟು ನಾವು ಒಳ್ಳೆ ಅಂಕ ತೆಗೆದ್ರೆ ನಮಗೆ ಗ್ಯಾರಂಟಿ ಈ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಸೊ ಇದು ನನ್ನ ಅನುಭವ, ನಾನು KCETನ್ನು ಪಾಸ್ ಮಾಡಿದ ಅನುಭವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ KCETನ ಎಲ್ಲ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮೂಲಕ ಕೊಡ್ತಾ ಇರ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.